ಮರಗಳಲ್ಲಿ ಮಕ್ಕಳನ್ನ ನೋಡಿದ ಮಮತೆಯ ತಾಯಿ ಇನ್ನಿಲ್ಲ. ಇವತ್ತು ಸಾಲುಮರದ ತಿಮ್ಮಕ್ಕ ಅಂತ್ಯಕ್ರಿಯೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಶತಾಯುಷಿ 114 ವರ್ಷದ ಸುದೀರ್ಘ ಜೀವನ. ಮರಗಳ ಮಾತೆ, ವೃಕ್ಷ ಮಾತೆ ಅಂತಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆ ಪಡೆದಿದ್ದ ಸಾಲುಮರದ ತಿಮ್ಮಕ್ಕ ಇನ್ನೂ ನೆನಪು ಮಾತ್ರ. ಈ ಬಾರಿ ನಿತೀಶ್ ಮೋದಿ ಜೋಡಿ ಮೋಡಿ ಮಾಡಿದೆ. ಕುರ್ಚಿ ಖಚಿತದ ಕನಸು ಕಂಡಿದ್ದ ಕಾಂಗ್ರೆಸ್ ಆರ್ಜೆಡಿ ಧೂಳಿಪಟವಾಗಿದೆ. ಇದೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳದತ್ತ ದಂಡಯಾತ್ರೆ ಕೈಗೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅರಳಿಸಲು ಅಣಿಯಾದ ಪ್ರಧಾನಿ ಮೋದಿ ಕಮಲಪಾಳೆಯ ಮುಂದಿನ ಟಾರ್ಗೆಟ್ ಬೆನ್ನಟ್ಟಿದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಡಬಲ್ ಸೆಂಚುರಿ ಬಾರಿಸಿದೆ. ಸಿಎಂ ನಿತೀಶ್ ಕುಮಾರ್ ದರ್ಬಾರ್ ಮುಂದುವರೆದಿದೆ. ಮತ್ತೊಂದೆಡೆ ಬಿಹಾರದಲ್ಲಿ ಮತ್ತೊಂದು ಯುವಶಕ್ತಿಯ ಉದಯ ಆಗಿದ್ದು, ಭವಿಷ್ಯದ ಭರವಸೆಯ ನಾಯಕನಾಗಿ ಚಿರಾಗ್ ಪಾಸ್ವಾನ್ ಹೊರಹೊಮ್ಮಿದ್ದಾರೆ. ಚಿರಾಗ್ ಪಕ್ಷ 69% ವೋಟ್ ಪರ್ಸೆಂಟೇಜ್ ಪಡೆದಿದೆ. ಚುನಾವಣೆಗೂ ಮುನ್ನ ಸೀಟ್ ಶೇರಿಂಗ್ ವೇಳೆ ಭಾರೀ ಚೌಕಾಶಿ ಮಾಡಿ 29 ಕ್ಷೇತ್ರಗಳನ್ನು ಪಡೆದಿದ್ದ ಚಿರಾಗ್ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಕ್ಷರಶಃ ಮತಕ್ರಾಂತಿ ಮಾಡಿದೆ. ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಹಲವು ಪರಿಣಾಮ ಬೀರಲಿವೆ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು, ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವುದು ಕಷ್ಟ ಅಂತಾನೆ ಹೇಳಲಾಗ್ತಿದೆ. ಕಾಂಗ್ರೆಸ್ ಕೈಯಲ್ಲಿರೋ ಬೆರಳೆಣಿಕೆ ರಾಜ್ಯದಲ್ಲಿ ಕರ್ನಾಟಕವೇ ಅತಿದೊಡ್ಡ ರಾಜ್ಯ. ನಾಯಕತ್ವವನ್ನು ಬದಲಿಸಿದರೆ ಸರ್ಕಾರವನ್ನೇ ಕಳೆದುಕೊಳ್ಳಬಹುದಾದ ಆತಂಕ.